ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ತುಂಬಾ ಇಷ್ಟ ಆಗೋಂಥ ರೆಸಿಪಿ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿ. KFCಲಿ ಚಿಕನ್ ಬರುತ್ತಲ್ಲ ಆ ಟೈಪಲ್ಲೇ ಎಗ್ ಆಮ್ಲೆಟ್ KFC ಅಂತ. ಇದಕ್ಕೆ 4 ಮೊಟ್ಟೆ ಇದ್ರೆ ಸಾಕು. ಕಡಿಮೆ ಇದ್ದರೆ ಕಡಿಮೆ ತೊಗೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ತೊಗೊಬೋದು. ನಾನು ಸದ್ಯಕ್ಕೆ ಈಗ 4 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಪೆಪ್ಪರು, ಚಿಲ್ಲಿ ಮತ್ತು ಸಾಲ್ಟ್ ಇಷ್ಟ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮ್ಲೆಟ್ ಥರ ಮಾಡ್ಕೊಳೋದು. ನಾವು ಮಾಮೂಲಿ ಯಾವ ಥರ ಆಮ್ಲೆಟ್ ಮಾಡ್ತೀವಿ ಅದೇ ಥರ ಆಮ್ಲೆಟ್ ಮಾಡೋದು. ಇದನ್ನು ಬಂದ್ಬಿಟ್ಟು ನಾವು ಕಟ್ ಮಾಡಿಕೊಂಡು 4 ಪೀಸ್ ಥರ ಇಲ್ಲ 8 ಪೀಸ್, ನಿಮಗೆ ಎಷ್ಟು ಪೀಸ್ ಬೇಕು ಅಷ್ಟು ಪೀಸು ಈ ಸೈಜಲ್ಲಿ ಇರಬೇಕು. ಒಂದು ಬೌಲಿಗೆ ಮೈದಾ ಹಿಟ್ಟು 1 ಕಪ್, ಕಾರ್ನ್ಫ್ಲವರ್ 1 ಕಪ್, ಖಾರದ ಪುಡಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸಾಲ್ಟ್ ಮತ್ತು ಬೇಕಿಂಗ್ ಸೋಡಾ. ಅಡುಗೆ ಸೋಡಾ ಅಲ್ಲ, ಇದು ಬೇಕಿಂಗ್ ಸೋಡಾ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದು ಇದರಲ್ಲೇ 4 ಸ್ಪೂನ್ನ ಸಪ್ರೇಟಾಗಿ ಎತ್ಕೊಬೇಕು. ಸಪ್ರೇಟಾಗಿ ಎತ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಕೊಬೇಕು. ನಾವು ಕಲಿಸ್ಕೊಂಡು ಯಾವ ಥರ ಅಂದರೆ ಸ್ವಲ್ಪ ದೋಸೆ ಹಿಟ್ಟಿನ ಥರ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು. ಇದನ್ನು ಕಲಿಸ್ಕೊಂಡು ನಾನು ಸ್ವಲ್ಪ ಗ್ಯಾಸಿಗೆ ಹತ್ರ ಆಗಲಿ ಅಂತ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಇದರಲ್ಲಿ ಅದ್ಬಿಟ್ಟು ಫಸ್ಟ್ ಇದರಲ್ಲಿ ಒಂದು ಸತಿ ಅದ್ಬಿಟ್ಟು ಇದರಲ್ಲಿ ಈ ಥರ ಅದ್ವಿ, ಮತ್ತೆ ತಿರ್ಗಾ ಇದರಲ್ಲಿ ಅದ್ಬಿಟ್ಟು ಮತ್ತೆ ಒಂದು ಸತಿ ಹಿಟ್ಟಲ್ಲಿ ಮತ್ತೆ ಒಂದು ಸತಿ ಈ ಥರ ಎಲ್ಲ ಮಾಡಿಬಿಟ್ಟು ಆವಾಗ ಎಣ್ಣೆಗೆ ಹಾಕೋದು. ಎಣ್ಣೆನ ಕಾಯಿಸ್ಕೊಂಡು ರೆಡಿ ಇಟ್ಕೊಂಡಿರಬೇಕು. ಇದು ಈ ಥರ ಎಜ್ಜಿದ ತಕ್ಷಣವೇ ಹಾಕಬೇಕು, ಡ್ರೈ ಆಗೋಕ್ಕೆ ಬಿಡಬಾರ್ದು, ಬೇಗನೆ ಹಾಕ್ಬಿಡ್ಬೇಕು. ಅದಕ್ಕೆ ನಾನು ಪಕ್ಕದಲ್ಲೇ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಒಂದೇ ಥರ ಆಮ್ಲೆಟ್ ತಿಂದು ತಿಂದು ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ, ಚೆನ್ನಾಗೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಇಷ್ಟಪಡೋ ಅಂಥ ರೆಸಿಪಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ KFC ಚಿಕನ್ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗುತ್ತಲ್ವ, ಅದೇ ಥರ ಇದು ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ನೋಡಿ ಫುಲ್ಲು ಬ್ರೌನ್ ಕಲರ್ ಬರೋ ಥರ ನಾವು ಕರಿಬೇಕು. ಚೆನ್ನಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಬಂತು. ಇದು ಎಣ್ಣೆಗೆ ಹಾಕಿದಾಗ ಸಿಡಿದು ಬಿಡುತ್ತೆ, ಹುಷಾರಾಗಿ ಮಾಡಬೇಕು. ನೋಡಿ ಯಾವ ಥರ ಚೆನ್ನಾಗಿದೆ, ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ ಆಮ್ಲೆಟು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.